ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅಣ್ಣಾಮಲೈ ಮನವೊಲಿಸಿ ಬಿಟ್ರ ಅಮಿತ್ ಶಾ. ಅಣ್ಣಾಮಲೈ ವಾಪಸ್ ಬರೋ ಪ್ಲಾನ್ ಕ್ಯಾನ್ಸಲ್ ಆಗಿದೆ. ಡೆಲ್ಲಿಯಲ್ಲೇ ಉಳಿಸ್ಕೊಳ್ಳಲಾಗಿದೆ ಅಣ್ಣಾಮಲೈ ಅವರನ್ನ. ಅವ್ರು ಏನು ಅಂದ್ಕೊಂಡು ಹೋಗಿದ್ರು ಹಾಗಾಗಿಲ್ಲ. ಬಹಳ ದೊಡ್ಡ ಟ್ವಿಸ್ಟ್ ಇಟ್ಟಿದ್ದಾರೆ ಅಮಿತ್ ಶಾ. 3 ಮೀಟಿಂಗ್ ಆಯಿತು. BL ಸಂತೋಷ್, ನಿತಿನ್ ನಬೀನ್ ಮತ್ತು ಅಮಿತ್ ಶಾ ಅವ್ರ ಜೊತೆ ಫೈನಲ್ ಆಗಿ ಸಂಜೆ ಆಗಿರುವಂಥ ಮೀಟಿಂಗ್. ಏನಾಗಿದೆ ಹಾಗಾದರೆ ಮೀಟಿಂಗಲ್ಲಿ ಎಲ್ಲ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ಅಣ್ಣಾಮಲೈ ರೆಸಿಗ್ನೇಷನ್ ಕೊಟ್ಟಾಗಿದೆ. 5 ಪುಟಗಳು ವಿವರವಾಗಿ ತಾನು BJP ಸೇರಿದಾಗಿಂದ ಇಲ್ಲಿ ತನಕ ಏನೇನಾಯಿತು, ನನಗೆ ಯಾವ ರೀತಿ ಹೆಜ್ಜೆ ಹೆಜ್ಜೆಗೂ ಸವಾಲುಗಳು ಬಂದವು, ಅದನ್ನು ನಾನು ಏನು ಎದುರಿಸಿದೆ, ಏನು ಪರಿವರ್ತನೆ ತಂದೆ, ಎಲ್ಲ ಕಂಪ್ಲೀಟ್ ಆಗಿ ಮತ್ತು ಈಗ ಬಿಡ್ತಿರೋದಕ್ಕೆ ಕಾರಣನೂ ಇಟ್ಕೊಂಡು ಯಾರ ಜೊತೆಗೂ ವಿಶ್ವಾಸ ಹಾಳು ಮಾಡ್ಕೊಳ್ಳದೆ, ಸ್ಪೆಷಲಿ ಮೋದಿಯವರೇ ತನ್ನ ಇನ್ಸ್ಪಿರೇಷನ್ ಅಂತಾನೆ ಎಕ್ಸಿಟ್ ಆಗೋದಕ್ಕೆ ಅಣ್ಣಾಮಲೈ ಅವರು ಡಿಸೈಡ್ ಮಾಡಿದ್ದಾರೆ ಅಲ್ವಾ. ಅಣ್ಣಾಮಲೈ ತನ್ನ ಸೈದ್ಧಾಂತಿಕವಾಗಿ ಅಥವಾ ಮೋದಿ ಅವ್ರ ಮೇಲೆ ಅಥವಾ ಅಮಿತ್ ಶಾ ಅವ್ರ ಮೇಲೆ BJP ಮೇಲೆ ಇರುವಂಥ ಗೌರವದಲ್ಲಿ ಕಿಂಚಿತ್ತೂ ಬದಲಾವಣೆ ಮಾಡಿಕೊಳ್ಳದೆ ಅಷ್ಟೇ ಪ್ರೀತಿ ವಿಶ್ವಾಸ BJP ಮೇಲೆ ಇರಿಸ್ಕೊಂಡು ಎಕ್ಸಿಟ್ ಆಗ್ತಿದ್ದಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಅವ್ರು ನಿರ್ಧಾರ ಮಾಡಿದ್ದು ಎಕ್ಸಿಟ್ ಆಗೇ ಆಗ್ತೀನಿ, ನನ್ನ ನಿರ್ಧಾರ ಆಗಿದೆ ಅಂತ ತಿಳಿಸ್ತಾರೆ. ನಿತಿನ್ ನಬೀನ್ ಅವ್ರಿಗೆ ರೆಸಿಗ್ನೇಷನ್ ಕೊಟ್ಟರು ಬೆಳಗ್ಗೆ. BL ಸಂತೋಷ್ ಅವ್ರ ಜೊತೆ ಮೀಟಿಂಗ್ ಆಯಿತು. ಯಾಕಂದರೆ BL ಸಂತೋಷ್ ಅವ್ರನ್ನೇ ಅವ್ರನ್ನ ಕರ್ಕೊಂಡು ಬಂದಿರೋದು. ಕರ್ನಾಟಕದಲ್ಲಿ ಇದ್ದಿದ್ದಲ್ವ ಅಣ್ಣಾಮಲೈ. ಅವರ ಸಾಮರ್ಥ್ಯ, ಅವ್ರ ನಾಲೆಜು, ಅವರ ಸ್ಕಿಲ್ಸ್ ಎಲ್ಲ ಗೊತ್ತಿರೋದ್ರಿಂದಾಗಿ ಸಂತೋಷ್ ಅವ್ರಿಗೆ ಆ ಭಾಗದಲ್ಲಿ ಹತ್ತಿರದಿಂದ ಕಂಡಿದ್ದಕ್ಕಾಗಿ BJP ನಾಯಕರ ಇನ್ಪುಟ್ಸ್ ಇದ್ದಿದ್ದಕ್ಕಾಗಿ BL ಸಂತೋಷ್ ಅವ್ರನ್ನ ಅಮಿತ್ ಶಾ ಅವ್ರ ಹತ್ರ ಕರ್ಕೊಂಡು ಹೋಗಿದ್ದು. ಮತ್ತು ಅಣ್ಣಾಮಲೈ BJPಯಲ್ಲಿ ಆ ರೀತಿ ಬಿರುಗಾಳಿ ಎಬ್ಬಿಸಿದ್ದು ನಿಜವಾಗಿಯೂ BJP ಕಂಡರಿಯದ ರೀತಿಯಲ್ಲಿ ಅಲ್ಲಿ ಒಂದು ರೆಸ್ಪಾನ್ಸ್ ಕ್ರಿಯೇಟ್ ಆಗಿದ್ದು ಬೇರೆ ಯಾರಿಂದಾನೂ ಅಲ್ಲ, ಅಣ್ಣಾಮಲೈಯಿಂದ ಅನ್ನೋದು ಗೊತ್ತು BJP ಹೈಕಮಾಂಡ್ಗೂ. ಆದರೆ ಏನು ಮಾಡೋಕ್ಕಾಗಿಲ್ಲ, ನಂಬರ್ ಬರಲಿಲ್ಲ. ತಮಿಳ್ನಾಡು ಸಮೀಕರಣ ಹಿಡಿಯೋದಕ್ಕೆ ಆಗಲಿಲ್ಲ BJP ಹತ್ರ. ಮೈತ್ರಿ ವರ್ಕೌಟ್ ಆಗತ್ತೇನೋ ಅಂತ ಅಂದ್ಕೊಂಡು ಅದು ಈಗ ಫೇಲ್ ಆಗಿದೆ. ತಮಿಳ್ನಾಡು ಲೆಕ್ಕ ಎಲ್ಲ ಕಡೆ ಫೇಲ್ ಆಗ್ತಿದೆ. ಬಟ್ ಅಣ್ಣಾಮಲೈ ಬೇಕು BJPಗೆ. ಯಾಕೆ ಬೇಕು? ತಮಿಳ್ನಾಡಿನಲ್ಲಿ ಈಗ ಸಮೀಕರಣ ಚೇಂಜ್ ಆಗಿದೆ ಫೈನಲಿ. ದ್ರಾವಿಡ ಚಳುವಳಿ, ದ್ರಾವಿಡಿಯನ್ ಪಾರ್ಟೀಸ್ ಬಿಟ್ಟು ಬೇರೆ ಅಪ್ಕೊಂಡಿದೆಯಲ್ಲ ತಮಿಳ್ನಾಡು ರಾಜಕಾರಣ, ಅದನ್ನು ಮಾಡಿ ತೋರಿಸಿದವ್ರು. ಆಲ್ರೆಡಿ ನಾವು ಈ ಬಗ್ಗೆ ರಿಪೋರ್ಟ್ ಇಟ್ಟಿದ್ವಿ. DMK ವಿರುದ್ಧ ಅಲೆ ಎದ್ದಿದೆ ಅಂತ ಮಾಡಿ ತೋರಿಸಿದವ್ರು ಯಾರು? ಅಣ್ಣಾಮಲೈ. ಆ ರೀತಿ ಜನಾಕ್ರೋಶ ಏನು ಜನ ಅಮಿತ್ ಶಾ ಮೋದಿ ಬೆರಗ ಗಣ್ಣುಗಳಿಂದ ನೋಡಿದ್ರು, ಅಯ್ಯೋ ದೇವ್ರೆ ತಮಿಳ್ನಾಡಿನಲ್ಲೂ ಹಿಂಗೆ ಜನ ಸೇರಿಸ್ಬೋದಾ, ತಮಿಳ್ನಾಡಿನಲ್ಲೂ BJPಗೆ ಈ ಥರ ರೆಸ್ಪಾನ್ಸ್ ಸಿಗುತ್ತಾ ಅಂತ ಅದು ಮಾಡಿ ತೋರಿಸಿದ ಮೇಲೆ ವಿಜಯ್ ಅವರು ಎತ್ಕೊಳ್ತಾರೆ. ಎಸ್, ಇದೇ ಇಲ್ಲೊಂದೇನೋ ಇದೆ, ನಾವು ಇನ್ನೂ ತಡ ಮಾಡೋದಲ್ಲ. ತಡ ಮಾಡೋರಿದ್ರು, ಅವ್ರು ಇನ್ನೂ ವಿಜಯ್ ಅವರು ಇನ್ನೂ ಟೈಮ್ ತಗೊಳ್ಳೋರಿದ್ರು, ತುಂಬ ಕಂಪ್ಲೀಟ್ ಪ್ಲ್ಯಾನ್ಡ್ ಆಗಿ ಬರಬೇಕು ಅಂತ. ಬಟ್ ತಕ್ಷಣ ಇಳಿತಾರೆ. ಅಣ್ಣಾಮಲೈಗೆ ಹಿಂಗೆ ಅಲೆ ಹೇಳುತ್ತೆ ಅಂದರೆ ನಾನು ಏನು ಮಾಡಬಹುದು ಅಂತ. ಈಗ ಅಂತಹ ಅಣ್ಣಾಮಲೈನ ಕಳ್ಕೊಳ್ಳುತ್ತಾ BJP. ಸಂತೋಷ್ ಅವರು ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ರು, ಬಟ್ ಆಗಲೂ ಅವರು ಮೈಂಡ್ ಚೇಂಜ್ ಮಾಡಲಿಲ್ಲ. ಒಂದಿಷ್ಟು ಎಲ್ಲ ಆಫರ್ಗಳನ್ನು ಕೊಟ್ಟಿದ್ದಾರೆ ರಾಜ್ಯಸಭೆ. ನಿನ್ನೆ ನಾವು ರಿಪೋರ್ಟ್ ಮಾಡಿದ್ವಿ. ರಾಜ್ಯಸಭೆಗೆ ಬಹುತೇಕ ಕರ್ನಾಟಕದಿಂದಾನೇ ಹೇಳೋಕ್ಕಾಗಲ್ಲ, ಸುಮಲತಾ ಅವ್ರ ಹೆಸರು, ಸದಾನಂದ ಗೌಡ್ರ ಹೆಸರೆಲ್ಲ ಕೇಳಿ ಬರ್ತಿದೆಯಲ್ಲ, ಅಣ್ಣಾಮಲೈ ಅವ್ರನ್ನ ಕರ್ನಾಟಕದಿಂದನೋ ಅಥವಾ ಯಾವುದಾದ್ರೂ ರಾಜ್ಯದಿಂದ ರಾಜ್ಯಸಭೆಗೆ ಕಳಿಸೋದು, ಕೇಂದ್ರ ಸಂಪುಟದಲ್ಲಿ ಅವರನ್ನು ಸೇರಿಸ್ಕೊಳ್ಳೋದು ಮತ್ತು ಸಂಘಟನೆಯಲ್ಲೂ ಕೂಡ ದೊಡ್ಡ ಹೊಣೆಯನ್ನು ಕೊಡೋದು, ಈ ಥರ ಎಲ್ಲ ಮಲ್ಟಿಪಲ್ ಆಫರ್ಸನ್ನು ಹೈಕಮಾಂಡ್ ಕೊಟ್ಟಿದೆ. ಉಳಿಸ್ಕೊಳ್ಬೇಕು. ಮತ್ತು ಈಗ ಅಲ್ಲಿ ಸಮೀಕರಣ ಚೇಂಜ್ ಆಗ್ತಿದೆ. AIADMK ಒಡೆದಿದೆ. ಅದರಲ್ಲಿ ಒಂದು ಪಾರ್ಟ್ ಅಂತೂ BJP ಜೊತೆಗಿರುತ್ತೆ. ಹಾಗಾಗಿ EPS ತಲೆನೋವು ತಾನೆ ಅಣ್ಣಾಮಲೈ ಅವ್ರಿಗೆ. ಸೇಮ್ ಕಮ್ಯುನಿಟಿ, ಒಂದೇ ಕೊಂಗು ರೀಜನ್ ಅವರು. ಸೊ ಆ ತಲೆನೋವು ತಂತಾನೆ ಕಳೆದು ಹೋಗ್ತಿದೆ ಅಣ್ಣಾಮಲೈಗೆ. EPS ಬಣವನ್ನು ವಿರೋಧಿಸಿ ಸಿಡಿದೆದ್ದಿರೋ ಬಣ ಈಗ TVK ಜೊತೆ ಎಷ್ಟು ದಿನ ಹೊಂದಾಣಿಕೆ ಆಗುತ್ತೆ? ಅವರೇನು ಸಚಿವ ಸ್ಥಾನ ಕೊಟ್ಟಿಲ್ಲ, ಬಾಹ್ಯ ಬೆಂಬಲ ಅಷ್ಟಕ್ಕೆ ಉಳ್ಕೊಂಡಿದೆ, ಏನು ಬೇಕಾದರೂ ಆಗಬಹುದು ಮುಂದೆ. ಹಾಗಾಗಿ ತಮಿಳ್ನಾಡಿನಲ್ಲಿ ಸಮೀಕರಣ ಚೇಂಜ್ ಆಗಿರೋ ಹೊತ್ತಲ್ಲಿ ಮುತ್ತು ರತ್ನದಂತಿರುವಂತಹ ಒಬ್ಬ ನಾಯಕ BJP ಅಂಥ ದೊಡ್ಡ ಅಸೆಟ್ ಕಳ್ಕೊಳ್ತಾರ? ಈಗ ಅಮಿತ್ ಶಾ ಅವರು ಮೀಟಿಂಗ್ ಆಯಿತು. ಅಮಿತ್ ಶಾ ಅವರು ನೋ, ನೀವು ಹೋಗಲ್ಲ ಪಕ್ಷ ಬಿಟ್ಟು, ಇಲ್ಲೇ ಉಳ್ಕೊಳ್ಳಿ, ಇವತ್ತೆಲ್ಲ ನಿರ್ಧಾರ ಆಗತ್ತೆ ಅಂತ ಉಳಿಸಿದ್ದಾರೆ. ಡೆಲ್ಲಿಯಿಂದ ಇವತ್ತು ಚೆನ್ನೈಗೆ ಬರಬೇಕಿತ್ತು, ಅವರು ಕೊಯಮತ್ತೂರಿಗೆ ಬರಬೇಕಿತ್ತು ಅನ್ಸುತ್ತೆ. ಇವತ್ತು ವಾಪಸ್ ಆಗ್ತಿದ್ರು ಪ್ಲ್ಯಾನ್ ಪ್ರಕಾರ. ನಾಳೆಯಿಂದ ಬೇರೆ ಆ್ಯಕ್ಟಿವಿಟೀಸ್ ಶುರು ಆಗ್ತಿತ್ತು. 4ನೇ ತಾರೀಕು ಅವರ ಅಭಿಯಾನ, ಅಂದರೆ ಈ ಜನಾಂದೋಲನ ಅಂತ ಶುರು ಮಾಡ್ತಿದ್ದಾರಲ್ಲ, ಅವ್ರ ಪ್ಲ್ಯಾನು ನಾವು ಲೀಡರ್ಸ್, ವಿ ಆರ್ ದ ಲೀಡರ್ಸ್ ಅಂತ ಅದನ್ನೆಲ್ಲ ಶುರು ಮಾಡೋದು. ಅವ್ರ ಬರ್ಡೇ ಇದೆ 4th, ಅವತ್ತೇ 4th 5th ಒಂದು ದೊಡ್ಡ ಕಾರ್ಯಕ್ರಮದ ಮೂಲಕ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಸೊ ಇವತ್ತು ಬರಬೇಕಿತ್ತು ವಾಪಸ್ಸು, ಬಟ್ ಅಮಿತ್ ಶಾ ಅವರು ಉಳಿಸಿದ್ದಾರೆ.
ತಮ್ಮ ಪ್ಲಾನ್ ಅನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ. ಅಣ್ಣಾಮಲೈ ಡೆಲ್ಲಿಯಲ್ಲೇ ಉಳ್ಕೊಂಡಿದ್ದಾರೆ. ಇವತ್ತೆಲ್ಲ ನಿರ್ಧಾರ ಆಗುತ್ತೆ, ಇವತ್ತೊಂದು ರಾತ್ರಿ ಇಲ್ಲೇ ಉಳ್ಕೊಳ್ಬೇಕಾಗತ್ತೆ ನೀವು ಅಂತ ಆದೇಶ ಹೊರಡಿಸಿದ್ದಾರೆ, ಕಟ್ ಹಾಕ್ಬಿಟ್ಟಿದ್ದಾರೆ ಅಮಿತ್ ಶಾ ಅಣ್ಣಾಮಲೈ ಅವರನ್ನ. ಸೊ ಅಣ್ಣಾಮಲೈ ಜೊತೆಗೆ 20-25 ನಿಮಿಷ ಅಂತ ಹೇಳಲಾಗ್ತಿದೆ, 20 ನಿಮಿಷ ಏನೋ ಮಾತುಕತೆ ಮಾಡಿದ್ದಾರೆ ಸುದೀರ್ಘವಾಗಿ. ತಕ್ಷಣ ನಯನಾರ್ ನಾಗೇಂದ್ರನ್, ಈಗ BJP ಚೀಫ್ ಇದಾರಲ್ಲ ಅಣ್ಣಾಮಲೈ ರಿಪ್ಲೇಸ್ ಮಾಡಿದವರು, ಅವ್ರನ್ನ ತಕ್ಷಣ ಡೆಲ್ಲಿ ಕರೆಸ್ಕೊಂಡಿದ್ದಾರೆ. ಏನು ಮಾತುಕತೆ, ಪ್ಯಾಚಪ್ಪು, ಡ್ಯಾಮೇಜ್ ಕಂಟ್ರೋಲ್ ಇದು, ಅಥವಾ ಅಣ್ಣಾಮಲೈಗೆ ಯಾವ ರೀತಿಯಲ್ಲಿ ಸಂಘಟನೆಯಲ್ಲಿ ತಮಿಳುನಾಡಿನ BJPಯಲ್ಲಿ ಸ್ಥಾನಮಾನ ಕೊಡ್ತಾರೋ ಕೇಂದ್ರದಲ್ಲಿ ಕೊಡ್ತಾರೋ, ಎರಡರಲ್ಲಿ ಒಂದಂತೂ ಫಿಕ್ಸ್. ಅವ್ರು ಉಳ್ಕೊಳ್ಳೋದಾದರೆ ಅವ್ರಿಗೆ ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕೆ ಬಿಡಬೇಕು, ಸ್ಥಾನಮಾನ ಕೊಡಬೇಕು. ಎಷ್ಟು ದಿನ ಅವರು ಏನೂ ಇಲ್ಲದೆ ಹಾಗೆ ಪಕ್ಷಕ್ಕೆ ದುಡಿತಾರೆ? ಅವ್ರು ಎಲೆಕ್ಷನ್ಗೆ ಸ್ಪರ್ಧೆನೂ ಮಾಡಲಿಲ್ಲ ಇದೇ ಬೇಜಾರಲ್ಲಿ ಮತ್ತು ಬೇರೆ ಪ್ಲ್ಯಾನಲ್ಲಿ. ಈಗ ಒಂದು ನಿರ್ಧಾರ ತಗೊಳ್ಳೇಬೇಕಾಗಿದೆ BJP ಹೈಕಮಾಂಡ್, ಮತ್ತದನ್ನು ಹೇಳ್ತಾ ಇದೆ. ಖಂಡಿತವಾಗಿಯೂ ಇವತ್ತೊಂದು ನಿರ್ಧಾರ ಆಗುತ್ತೆ, ನೀವು ಇಲ್ಲೇ ವೆಯ್ಟ್ ಮಾಡಿ ಅಂತ. DMK ನೋಡಿ ಏನಂತು, ಏನು ವಿಜಯ್ ಅಣ್ಣಾಮಲೈ ಪಕ್ಷ ಬಿಟ್ಟು ಹೋಗಿ ಹೊರಗಡೆ ಹೋದರೆ ಎಷ್ಟು ಜನ ಸೇರ್ತಾರೆ ಅಂದ್ಕೊಂಡಿದ್ದಾರೆ. BJP ಬಿಟ್ಟು ಹೋದ್ರೆ ಅಣ್ಣಾಮಲೈ ಹತ್ರ ಏನೂ ಮಾಡೋಕ್ಕಾಗಲ್ಲ ಅಂತ DMK ಅವರು ರಿಯಾಕ್ಷನ್ ಕೊಟ್ಟರು. ಅಣ್ಣಾಮಲೈ ಸುಮ್ಮನೆ ತಪ್ಪು ನಿರ್ಧಾರ ತಗೊಂಡು ಎಡವಿದ್ದಾರೆ ಅಂತ ಅಲ್ಲಿ ಪೊಲಿಟಿಕಲ್ ರಿಯಾಕ್ಷನ್ಸ್ ಬರ್ತಿದೆ. ಮತ್ತು ಅಣ್ಣಾಮಲೈ ಅಭಿಮಾನಿಗಳಂತೂ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ, ಸಿಕ್ಕಾಪಟ್ಟೆ ಅನ್ಯಾಯ ಆಗೋಯ್ತು BJPಯಲ್ಲಿ ಅವ್ರಿಗೆ ಅಂತ. ಅಂತಹ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡ್ರು ತಮಿಳುನಾಡಿನಲ್ಲಿ. ಇಂಥ ನಾಯಕ ಇಲ್ವಲ್ಲ ಅಂತ ಎಷ್ಟೋ ರಾಜ್ಯಗಳಲ್ಲಿ BJP ಕೊರಗ್ತಾ ಇದ್ದಾರೆ ಅಲ್ಲಿನ ಕಾರ್ಯಕರ್ತರು, ಕರ್ನಾಟಕನೂ ಸೇರಿದಂತೆ. ಬಟ್ ತಮಿಳುನಾಡಿನಲ್ಲಿ ಇದ್ದ ನಾಯಕನನ್ನು ಬಳಸ್ಕೊಳ್ಳೋಕ್ಕಾಗಿಲ್ಲ ಅನ್ನೋ ಪರಿಸ್ಥಿತಿ ಆಯಿತು. ಈಗ ಅವ್ರಿಗೆ ಒಂದು ವಾತಾವರಣ ಪೂರಕವಾಗಿ ತಂತಾನೇ ಬಂದಿರುವಾಗ ಈ ಎಲೆಕ್ಷನ್ ರಿಸಲ್ಟಿಂದ ವಿಜಯ್ ಅನ್ನೋ ಬದಲಾವಣೆಯನ್ನು ತಮಿಳುನಾಡಿನ ಜನ ಕೂರಿಸಿರುವಾಗ ನೀವು ಯಾಕೆ ಹೊರಗಡೆ ಹೋಗಿ ಮಾಡಬೇಕು? ನೀವು ಹೊರಗಡೆ ಹೋಗಿ ಏನು ಮಾಡೋಕ್ಕೆ ಬಯಸ್ತಿದ್ದೀರಾ? ಅದಕ್ಕೆ ದೊಡ್ಡ ಬಲ ಬೇಕಾಗತ್ತೆ, ಸುಮ್ಮನೆ ಅಲ್ಲ. ಅದನ್ನು ಪಕ್ಷದಲ್ಲಿ ಇದ್ದುಕೊಂಡೇ ಮಾಡಿ, ಸುಮ್ಮನೆ ಮಾಡಬೇಡಿ, ನಾವು ನಿಮಗೆ ಬಲ ತುಂಬ್ತೀವಿ ಅಂತ ಈಗ ಹೈಕಮಾಂಡು, ವಿಶೇಷವಾಗಿ RSS BL ಸಂತೋಷ್ ಅವರು ಮೋದಿಯವರ ಆಜ್ಞೆಯ ಮೇರೆಗೆ ಸ್ವತಃ ನರೇಂದ್ರ ಮೋದಿ ಅವರು ಅಣ್ಣಾಮಲೈ ಹೋಗೋದನ್ನು ಬಯಸ್ತಿಲ್ಲ. ಸೊ ಕನ್ವಿನ್ಸ್ ಮಾಡೋಕೆ ನಿಂತಿದ್ದಾರೆ, ಏನು ಮಾಡೋ ಬಿಟ್ಟುಕೊಡಲ್ಲ ಅಣ್ಣಾಮಲೈ ಅವ್ರನ್ನ ಅಂತ. ಈಗ ನೋಡಿ, ಅಣ್ಣಾಮಲೈ ಅವರು ಇದ್ದರೆ ಭವಿಷ್ಯದಲ್ಲಿ ಖಂಡಿತವಾಗಿಯೂ ಪಕ್ಷಕ್ಕೆ ಅನುಕೂಲ ಇದೆ. ಅವ್ರು ಹೇಳ್ತಿರೋದೇನು, ನಾನೇನು BJPಯನ್ನು ಧಿಕ್ಕರಿಸಿ ಹೋಗ್ತಿಲ್ಲ, ಖಂಡಿತ ನಾನು BJP ಜೊತೆಗೇನೆ ಹೆಜ್ಜೆ ಇಡ್ತೀನಿ, ಬಟ್ ಪಕ್ಷದಲ್ಲಿರಲ್ಲ ಅನ್ನೋ ರೀತಿ ಇದೆ. ಅವರು ಎಕ್ಸಿಟ್ ಆಗ್ತಿರೋದು ಕೂಡ ಆಗೋದಾದರೆ. ಅವ್ರು ಹೇಳಿದ್ದೆಷ್ಟೇ, ಒಂದು ಜನಾಂದೋಲನ, ಯುವಕರನ್ನು ಸೇರಿಸೋದು, ಸಂಘಟಿಸೋದು, ರೆಸ್ಪಾನ್ಸ್ ಹೆಂಗೆ ಬರುತ್ತೆ ಅನ್ನೋದು ನೋಡೋದು. ಅವ್ರು 6 ತಿಂಗಳು ಟೈಮ್ ತೊಗೊಂಡಿದ್ದಾರೆ. 6 ತಿಂಗಳಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸು, ಸಿಕ್ಕಾಪಟ್ಟೆ ಜನ ಸೇರ್ತಿದ್ದಾರೆ, ಜನರ ಅಲೆ ಎದ್ದಿದೆ. ಪಾರ್ಟಿ ಇಮೇಜ್ ಇಲ್ಲದೇನೂ ಕೂಡ ಅಂದರೆ ಎಸ್ ಇದು ಪಾರ್ಟಿಯಾಗಿ ಕನ್ವರ್ಟ್ ಆಗುತ್ತೆ, ಪೊಲಿಟಿಕಲ್ ಪ್ಲ್ಯಾಟ್ಫಾರ್ಮ್ ಆಗುತ್ತೆ ಅನ್ನೋ ಡಿಸೈಡ್ ಮಾಡೋದು. ಇಲ್ಲವಾದಲ್ಲಿ ಬೇರೆ ಏನೋ ಲೆಕ್ಕಾಚಾರ, ಈ ಥರ 2-3 ಆಪ್ಷನ್ಸ್ ಇಟ್ಕೊಂಡಿದ್ದಾರೆ ಅವರು. ಪಾರ್ಟಿ ಮಾಡಿದ್ರು, ಆಂದೋಲನ ಮಾಡಿದ್ರು, BJP ಜೊತೆಗೆ ಹೆಜ್ಜೆ ಇಡೋದೇ ಅಣ್ಣಾಮಲೈ ಅವರ ಪ್ಲ್ಯಾನ್ ಅನ್ನೋದೇ ಇನ್ಪುಟ್ಸು ಬರ್ತಾ ಇರೋದು. ಆದರೆ ಈಗ BJPಯ ಲೆಕ್ಕಾಚಾರ, ಅವ್ರನ್ನ ಕಳ್ಕೊಂಡ್ರೆ ಈಗ ಮಾತಾಡ್ಕೊಂಡಂಗೆ ಇರಲ್ಲ, ನಾಳೆ ಏನು ಬೇಕಾದರೂ ಆಗಬಹುದು, ಒಂದ್ಸಲ ಹೊರಗಡೆ ಹೋದ್ಮೇಲೆ ಹೋದಂಗೆ. ಹಾಗಾಗಿ ಅಮಿತ್ ಶಾ ಅವರು ಡೆಲ್ಲಿಯಲ್ಲೇ ಉಳಿಸಿದ್ದಾರೆ. ಅಣ್ಣಾಮಲೈ ಅವ್ರಿಗೆ ಪಟ್ಟ ಕಟ್ಟೋದಿಕ್ಕೆ, ಪ್ರಮುಖ ಹುದ್ದೆಯನ್ನು ಕೊಡೋದಿಕ್ಕೆ ನಿರ್ಧಾರ ಆಗಿದೆ ಅನ್ನೋ ಸುದ್ದಿ ಬಂತು. ನಿನ್ನೆ ನಾವು ಎಕ್ಸ್ಕ್ಲೂಸಿವ್ ಆಗಿ ಇದನ್ನ ನಿಮ್ಮ ಮುಂದೆ ಇಟ್ಟಿದ್ವಿ, BJP ಆಫರ್ ಕೊಡ್ತಿದೆ ಅಂತ. ಕಾಲ ಕೂಡ ಬಂದಿದೆ. ಈಗ ಈ ಸಮಯ ಬಂದಾಗ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದು ಅಂತಾರಲ್ಲ, ಹಂಗೆ ಮಾಡ್ಕೊಳ್ಬೇಡಿ, ಇದು ಸರಿಯಾದ ಸಮಯ ಅಂತ ಅಣ್ಣಾಮಲೈ ಅವ್ರಿಗೆ ಬಲ ತುಂಬ್ತಾ ಇದೆ. ಅಲ್ಲಿ ತಮಿಳ್ನಾಡಿನಲ್ಲಿ ವಿಜಯ್ ವೈಫ್, ಅಂದರೆ ಈಗ ಡಿವೋರ್ಸ್ ಆಗ್ತಿದೆಯಲ್ಲ ಸಂಗೀತ, ಅವರು BJP ಸೇರ್ತಿದ್ದಾರೆ. ಆಲ್ರೆಡಿ ಹೇಳಿದಾಗೆ AIADMK ಸ್ಪ್ಲಿಟ್ ಆಗಿರೋದು, DMK ಕಳೆಗುಂದಿರೋದು, ವಿಜಯ್ ಮೈತ್ರಿ ಅನ್ನುವಂತಹ ಮುಳ್ಳಿನ ಹಾಸಿಗೆ ಮೇಲೆ ನಡಿಬೇಕಾಗಿರೋದು. ಆಲ್ರೆಡಿ ಅಲ್ಲಿ ಫ್ರಿಕ್ಷನ್ನು, ಭ್ರಷ್ಟಾಚಾರವನ್ನು ತೊಲಗಿಸ್ತೀನಿ ಅಂತ ಬಂದವರಲ್ಲಿ ವಿರುದ್ಧವೇ ಭ್ರಷ್ಟಾಚಾರದ ಆರೋಪ ಎಲ್ಲ ಶುರುವಾಗಿರುವಾಗ ವಿಜಯ್ಗೆ ಸೆಡ್ ಹೊಡೆಯೋರು ಬೇಕು ಅಂತ ತಮಿಳ್ನಾಡು ನಿರೀಕ್ಷೆ ಮಾಡೇ ಮಾಡುತ್ತೆ. ಈಗಿರುವಂಥ DMK AIADMK ಎಲ್ಲ ಆಗಿಲ್ಲ ಅಂದಮೇಲೆ ಹೊಸಬ್ರೊಬ್ರು ಬೇಕೇ ಬೇಕು, ಅದು ಮತ್ತು ಯಾರೂ ಅಲ್ಲ ಅಣ್ಣಾಮಲೈನೇ ಆಗಿರ್ತಾರೆ. ಇದು ತಮಿಳುನಾಡಿನ ರಾಜಕಾರಣದಲ್ಲಿ ಮೆಗಾ ಟ್ವಿಸ್ಟು. ಈಗ ಅಧ್ಯಕ್ಷರನ್ನು ತಕ್ಷಣ ಕರೆಸ್ಕೊಂಡಿದೆ BJP ತಮಿಳು ಅಧ್ಯಕ್ಷರನ್ನ BJP ಹೈಕಮಾಂಡ್. ದೊಡ್ಡ ನಿರ್ಧಾರ ಇನ್ನು 12 ಗಂಟೆಗಳಲ್ಲಿ ಆಗಲಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.